75ರ ಇಳಿ ವಯಸ್ಸಲ್ಲೂ ಬೇರುಗಾಳಿ. ಯಾರು ಈ ರಂಗಸ್ವಾಮಿ? ಶುಭ್ರ ಬಿಳಿ ಪಂಚೆ, ಉದ್ದನೆಯ ಶರ್ಟ್ ಅವರ ಉಡುಗೆ. ಅವರಿಗೆ 75 ವರ್ಷ ವಯಸ್ಸು. 4 ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 5ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲು ಉತ್ಸುಕರಾಗಿದ್ದಾರೆ. ಅವರ ಹೆಸರೇ ಪುದುಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ. ಅವರ ರಾಜಕೀಯ ಬದುಕು, ಸಾಧನೆ ಕುರಿತು ಕೆಲ ಅಂಶಗಳು ಇಲ್ಲಿವೆ. 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಭಾಗವಾಗಿ ಪುದುಚೇರಿ ಚುನಾವಣಾ ಪ್ರಚಾರ ಬಿರುಸು ಪಡೆದಿತ್ತು. ನಿರ್ದಿಷ್ಟವಾಗಿ ಹೇಳೋದಾದರೆ, ಎಐಎನ್ಆರ್ಸಿ ಪಕ್ಷದ ಸಂಸ್ಥಾಪಕ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಈ ಬಾರಿಯೂ ಜನರ ಬೆಂಬಲ ತಮಗೆ, ಅಧಿಕಾರ ತಮ್ಮದೇ ಅಂತ ಮೇಲುಧ್ವನಿಯಲ್ಲಿ ಹೇಳುತ್ತಾ ಶಾಂತಚಿತ್ತರಾಗಿ ಪ್ರಚಾರದಲ್ಲಿ ನಿರತರಾಗಿದ್ದರು. ಮನೆ ಮನೆಗೆ ತೆರಳಿ ತಮ್ಮ ಸಾಧನೆಗಳ ಕುರಿತು ಕರಪತ್ರ ವಿತರಿಸಿ ಕಿರುನಗೆ ಬೀರಿ ವಿಜಯದ ಹಾದಿಯಲ್ಲಿ ನಡೆದರು. ಯಾರು ಈ ರಂಗಸ್ವಾಮಿ? 4 ಅವಧಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವ ಅವರು ಅವಿವಾಹಿತರು, ಕಾನೂನು ಪದವೀಧರರು ಕೂಡ. ಅವರು ತಟ್ಟಂಚುವಾಡಿ, ಮಂಗಳಂ ಎಂಬ 2 ಕ್ಷೇತ್ರಗಳಿಂದ 5ನೇ ಬಾರಿಗೆ ಮುಖ್ಯಮಂತ್ರಿ ಹುದ್ದೆಗೆ ಸ್ಪರ್ಧಿಸಿದ್ರು. 2011ರಲ್ಲಿ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಎಂಬ ಸ್ವಂತ ಪಕ್ಷ ಸ್ಥಾಪಿಸುವ ಮೂಲಕ ಸಂಚಲನ ಮೂಡಿಸಿದ್ರು. ಅಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಶ್ನಾತೀತ ನಾಯಕರಾಗಿ ಜನರ ಮೆಚ್ಚುಗೆ ಗಳಿಸಿದ್ರು. ಅದಕ್ಕಾಗಿಯೇ ಅವರನ್ನ ಪುದುಚೇರಿ ಜನರು ವಾಳುಂ ಕಾಮರಾಜರ್, ಜೂನಿಯರ್ ಕಾಮರಾಜ ನಾಡಾರ್, ಮಕ್ಕಳಿನ್ ಮುತ್ತಲ್ವಾಡ್ ಜನದ ಮುಖ್ಯಮಂತ್ರಿ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಅದು ಗೃಹ ಪ್ರವೇಶವಿರಲಿ, ಮದುವೆಯಾಗಲಿ, ಸಾರ್ವಜನಿಕ ಆಹ್ವಾನವಿರಲಿ, ಯಾವುದನ್ನು ನಮ್ಮ ಮುಖ್ಯಮಂತ್ರಿ ರಂಗಸ್ವಾಮಿ ತಪ್ಪಿಸಿಕೊಳ್ಳುವುದಿಲ್ಲ ಎಂದು ಜನರು ಪ್ರೀತಿಯಿಂದ ಹೇಳುತ್ತಾರೆ. ಮುಂದಿನ ಸರ್ಕಾರ ರಚಿಸುವವರು ನಾವೇ, ಚಿಂತಿಸಬೇಡಿ, ನಿಮ್ಮ ಸಮಸ್ಯೆಗಳನ್ನು ನಾವು ಪರಿಹರಿಸುತ್ತೇವೆ. ಜನರೊಂದಿಗೆ ಮಾತನಾಡುವಾಗ, ಮತ ಯಾಚಿಸುವಾಗ ಅಥವಾ ರಾಜಕೀಯ ವಿರೋಧಿಗಳು ಎದುರಿಸುವಾಗ ಶಾಂತ, ಮೃದು ಹಾಗೂ ಆದರಪೂರ್ವಕ ಸ್ವರದಿಂದ ಅವರು ನೀಡುವ ಭರವಸೆ ಮತಗಳಾಗಿ ಬದಲಾಯಿತು. ಗುರು ಅಪ್ಪ ಪೈತ್ಯಂ ಸ್ವಾಮಿ ಭಕ್ತ ಜನಪ್ರಿಯ ನಾಯಕರಾದ ರಂಗಸ್ವಾಮಿ ಸುಮಾರು 4 ದಶಕಗಳಿಂದ ರಾಜಕೀಯದಲ್ಲಿದ್ದಾರೆ. ಬಹಳ ಮಂದಿ ಅವರೊಬ್ಬ ಆಧ್ಯಾತ್ಮಿಕ ಸಾಧಕ, ಸೌಮ್ಯ ಶಿಸ್ತು ಪಾಲಕ ಎಂದೇ ಪರಿಗಣಿಸುತ್ತಾರೆ. ಗುರು ಅಪ್ಪ ಪೈತ್ಯಂ ಸ್ವಾಮಿಯವರ ಮಹಾನ್ ಭಕ್ತರಾದ ರಂಗಸ್ವಾಮಿ ಸದಾ ಹಣೆಯ ಮೇಲೆ ಪವಿತ್ರ ಭಸ್ಮ ಧರಿಸುತ್ತಾರೆ. ಆಧ್ಯಾತ್ಮಿಕ ಗುರು ಫೋಟೋ ಚುನಾವಣಾ ಪ್ರಚಾರ ವಾಹನ, ಪ್ರಚಾರ ಸಾಮಗ್ರಿಗಳಲ್ಲಿಯೂ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ದೇವಾಲಯದಲ್ಲಿ ಮೌನ ವ್ರತ ಆಚರಿಸುತ್ತಾರೆ, ಸದಾ ಅನ್ನದಾನ ಮಾಡ್ತಾರೆ ಅಂತ ಸ್ಥಳೀಯರು ಹೇಳ್ತಾರೆ. ವಣ್ಣಿಯಾರ್ ಸಮುದಾಯದ ನಾಯಕ ರಂಗಸ್ವಾಮಿ ಪ್ರಭಾವಿ ವಣ್ಣಿಯಾರ್ ಸಮುದಾಯಕ್ಕೆ ಸೇರಿದವರಾಗಿದ್ದು 2001ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದರು. 2006ರಿಂದ 2008ರವರೆಗೆ 2ನೇ ಬಾರಿಗೆ ಅಧಿಕಾರದಲ್ಲಿದ್ದರು. 2011ರಲ್ಲಿ 3ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು ಹಾಗೂ 2021ರಲ್ಲಿ 4ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡರು. 1991, 96, 2001 ಮತ್ತು 2006ರ ವಿಧಾನಸಭಾ ಚುನಾವಣೆಗಳಲ್ಲಿ ಸತತ 4 ಬಾರಿ ಶಾಸಕರಾಗಿ ಅಜೇಯ ಗೆಲುವು ಸಾಧಿಸಿದ್ರು. ಮೊದಲ ಬಾರಿಗೆ ಶಾಸಕರಾಗಿ ಗೆದ್ದ ನಂತರ 1991ರಲ್ಲಿ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ಅಧಿಕಾರ ಹಾಗೂ ಹಣದ ಆಮಿಷಗಳಿಲ್ಲದೆ ಜನರ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿರುವ ಅಪರೂಪದ ರಾಜಕಾರಣಿಗಳಲ್ಲಿ ರಂಗಸ್ವಾಮಿ ಮುಂಚೂಣಿಯಲ್ಲಿದ್ದಾರೆ.